ನಮಸ್ತೆ ಗೆಳೆಯರೇ, ನಾನು ನಿಮ್ಮ ಪ್ರೀತಿಯ ರಾಹುಲ್. ಎಲ್ರಿಗೂ ಭಯಾನಕ ಕಥೆಗಳಿಗೆ ಸ್ವಾಗತ. ನಾನು ಇವತ್ತೊಂದು ಟ್ರಕ್ ಡ್ರೈವರ್ ನ ಹಾರರ್ ಸ್ಟೋರಿನ ತಗೊಂಡ್ ಬಂದಿದ್ದೀನಿ. ಯಾವ ತರ ಇದೆ ಹೇಗೆ ಅಂತ ನೀವು ಈ ವಿಡಿಯೋನ ಫುಲ್ ಆಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಮಂಗಳೂರಿಂದ ಸ್ವಲ್ಪ ದೂರದಲ್ಲಿ ಒಂದು ಕಾಡಿತ್ತು. ಆ ಕಾಡಿನ ದಾರಿ ಕೂಡ ತುಂಬಾ ಕೆಟ್ಟದಾಗಿರುತ್ತೆ. ಅಲ್ಲಿಂದ ಸಂಜೆ ವೇಳೆ ಚಾಲಕ ಹೊರಟಿದ್ದ. ಆ ಚಾಲಕನ ಹೆಸರು ಬಂದ್ಬಿಟ್ಟು ಶಿವು ಅಂತ. ಶಿವ್ಗೆ ತುಂಬಾ ಅನುಭವ ಇತ್ತು ಟ್ರಕ್ ಓಡಿಸೋದ್ರಲ್ಲಿ. ಅವತ್ತು ಆ ಟ್ರಕ್ ನಲ್ಲಿ ಕಬ್ಬನ್ನ ತುಂಬಿಕೊಂಡು ಹೋಗ್ತಿರ್ತಾನೆ ಶಿವು. ರಾತ್ರಿ 10 ಗಂಟೆ ಆಗಿತ್ತು. ಕಬ್ಬನ್ನ ತುಂಬಿಕೊಂಡು ಟ್ರಕ್ ಅಲ್ಲಿ ನಡು ಕಾಡಿನಲ್ಲಿ ಹೋಗ್ತಾ ಇರ್ತಾನೆ. ಆ ಕಾಡಿನಲ್ಲಿ ಎಲ್ಲಿ ನೋಡಿದ್ರು ಒಂದು ಬೆಳಕು ಕೂಡ ಇರೋದಿಲ್ಲ. ರೋಡ್ ಮಧ್ಯದಲ್ಲಿ ದಾರಿ ದೀಪ ಕೂಡ ಒಂದು ಕೂಡ ಕಾಣಿಸೋದಿಲ್ಲ. ದಾರಿ ಮತ್ತೆ ಕಾಡಿನಲ್ಲಿ ಹೋಗ್ತಿರ್ಬೇಕಾದ್ರೆ ಶಿವ್ಗೆ ಏನೋ ಒಂಥರ ಬಂದಂಗಾಗುತ್ತೆ ಮುಂದ್ಗಡೆ. ಸಡನ್ ಆಗಿ ಶಿವ್ ಬ್ರೇಕ್ ನ ಹಾಕ್ತಾನೆ. ಆತ ಟ್ರಕ್ ನ ಕೆಳಗಿಳಿದು ಆ ಹುಡುಗಿ ಹತ್ರ ಹೋಗ್ತಾನೆ. ಹುಡುಗಿನ ನೋಡಿದ್ರೆ ಮುಖ ತುಂಬಾ ಮಿಂಚಿನ ತುಂಬಿಕೊಂಡಿರುತ್ತೆ. ಆ ಮುಖನ ನೋಡಿದ್ರೆ ಮಾನವನ ಮುಖದ ತರನೇ ಕಾಣೋದಿಲ್ಲ ಆ ಹುಡುಗಿಯ ಮುಖ. ಆಗ ಮುಖಾನ ನೋಡಿದ್ಮೇಲೆ ಶಿವು ತುಂಬಾ ಗಾಬರಿಗೆ ಹೋಗಾಗ್ತಾನೆ. ಆಗ ಓಡ್ತಾ ಓಡ್ತಾ ಟ್ರಕ್ ಒಳಗಡೆ ಹೋಗಿ ಕುಂತ್ಕೊಂತಾನೆ. ಟ್ರಕ್ ನ ಆನ್ ಮಾಡ್ತಾನೆ. ಟ್ರಕ್ ಆನ್ ಆಗೋದಿಲ್ಲ, ಮತ್ತೆ ಲೈಟ್ ಕೂಡ ಆನ್ ಆಗೋದಿಲ್ಲ. ಆ ಹುಡುಗಿ ನೆಲದ ಮೇಲೆ ಕಾಲೇ ಇಟ್ಟಿರೋದಿಲ್ಲ. ಆದ್ರೆ ಗಾಳಿಯಲ್ಲಿ ತೇಲಾಡ್ತಾ ಬರ್ತಿರ್ತಾಳೆ ಆ ಹುಡುಗಿ. ಶಿವು ಗಟ್ಟಿಯಾಗಿ ಟೇರಿಂಗ್ ನ ಹಿಡಿದ್ಬಿಟ್ಟು ಮಂತ್ರವನ್ನ ಓದ್ತಿರ್ತಾನೆ. ಆಗ ತನ್ನ ಟ್ರಕ್ ನ ಬಳಿ ಯಾವುದೋ ಒಂದು ಭಯಾನಕ ಸೌಂಡ್ ಕೇಳಿಸುತ್ತೆ ಆ ಶಿವುಗೆ. ಶಿವು ಕಣ್ಣು ತೆರೆದು ನೋಡಿದಾಗ ಆಕೆಯ ಕಣ್ಣುಗಳು ತುಂಬಾ ಕೆಂಪಾಗಿ ಕಾಣಿಸ್ತಾ ಇರುತ್ತೆ. ಆಗ ಅವಳು ಒಂದ್ ಮಾತನ್ನ ಹೇಳ್ತಾಳೆ, ಇಲ್ಲಿಂದ ಎಲ್ಲಿನೂ ಹೋಗ್ಬಾರ್ದು ನೀನು ಅಂತ ಹೇಳ್ತಾಳೆ ಆ ಶಿವ್ಗೆ. ಆಗ ಶಿವ್ ಈ ಕಡೆ ಇರುವ ಡೋರ್ ನ ಓಪನ್ ಮಾಡಿ ಕೆಳಗಡೆ ಇಳಿದು ಓಡ್ತಿರ್ಬೇಕಾದ್ರೆ ಅವನಿಗೆ ಮುಂದೆ ಏನು ಕಾಣದೇ ಇಲ್ಲ, ದಾರಿನೂ ಕಾಣದೇ ಇಲ್ಲ. ಟ್ರಕ್ ನ ಎಲ್ಲಾ ಲೈಟ್ ಗಳು ಆಫ್ ಆಗಿರುತ್ತೆ. ಅವ್ನಿಗೆ ಏನ್ ಮಾಡ್ಬೇಕಂತಾನು ಗೊತ್ತಾಗೋದಿಲ್ಲ. ಆವಾಗ ಮೊಬೈಲ್ ನ ತೆಗೆದ್ಬಿಟ್ಟು ಟಾರ್ಚ್ ನ ಆನ್ ಮಾಡ್ಬೇಕಂದ್ರೆ ಫೋನ್ ಕೂಡ ಡೆಡ್ ಆಗುತ್ತೆ. ಆವಾಗ ಆ ಹುಡುಗಿಯ ಸೌಂಡ್ ಕೇಳಿಸುತ್ತೆ, ಇದು ನನ್ನ ದಾರಿ, ನಾನು ಇಲ್ಲೇ ಕೊಲೆಯಾಗಿತ್ತು ಅಂತ ಗಟ್ಟಿಯಾಗಿ ಗಾಂಭೀರ್ಯ ಧ್ವನಿಯಿಂದ ತಾನು ಹೇಳ್ತಾಳೆ ಆ ಶಿವ್ಗೆ. ಆ ಧ್ವನಿನ ಶಿವ್ಗೆ ಕೇಳಕ್ಕಾಗದೆ ತನ್ನ ಕಿವಿಯನ್ನು ಗಟ್ಟಿಯಾಗಿ ಮುಚ್ಕೊಂತಾನೆ. ಆದ್ರೂ ಕೂಡ ಭಯಾನಕ ಸೌಂಡಿನಿಂದ, ಜೋರಾದ ಕಡಸು ಧ್ವನಿಯಿಂದ ಆ ಹುಡುಗಿಯ ವಾಯ್ಸ್ ಅವನಿಗೆ ಕೇಳಿಸ್ತಾ ಇರುತ್ತೆ. ಆದರೆ ಹಾಗೆ ಗಾಬರಿಯಿಂದ ತಾನು ಕಿವಿ ಮುಚ್ಚಿಕೊಂಡೆ ಅವಳು ಹೇಳಿದ್ದನ್ನ ಸ್ವಲ್ಪವಾಗಿ ಕೇಳ್ತಾ ಹೋಗ್ತಾನೆ ಶಿವು. ಕಾಡಿನ ದಾರಿಯಲ್ಲಿ ಆ ಕಡೆ ಈ ಕಡೆ ನೋಡಿದರೆ ಯಾರು ಕೂಡ ಕಾಣೋದಿಲ್ಲ. ಅವನಿಗೆ ಎಲ್ಲಿ ನೋಡಿದರೂ ಫುಲ್ ಕತ್ತಲೆಯಾಗಿ ಕಾಣಿಸ್ತಾ ಇರುತ್ತೆ. ಆವಾಗ ಅನ್ಕೊಂತಾನೆ, ನನ್ನ ಕತೆ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ, ನಾನು ಇನ್ನು ಮುಂದೆ ಏನು ಮಾಡಕ್ಕೆ ಆಗೋದಿಲ್ಲ ಅಂತ ಅನ್ಕೊಂತಾನೆ ಶಿವು. ಸ್ವಲ್ಪ ಹಾಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಒಂದು 10 ನಿಮಿಷ ಆದ ಮೇಲೆ ಟ್ರಕ್ ನ ಆನ್ ಆಗುತ್ತೆ. ಟ್ರಕ್ ನ ಟಾರ್ಚ್ ಆನ್ ಆಗುತ್ತೆ. ಆವಾಗ ಹಿಂತಿರುಗಿ ನೋಡ್ತಾನೆ ಶಿವು. ಯಾರೋ ಅವನ ಟ್ರಕ್ ನ ಆನ್ ಮಾಡಿ ಚಾಲನೆ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಅವನಿಗೆ. ಆತ ಓಡ್ಕೊಂಡು ಟ್ರಕ್ ನ ಬಳಿ ಬರ್ತಾನೆ. ಅವನಿಗೆ ನಂಬೋಕೆ ಆಗೋದಿಲ್ಲ ಟ್ರಕ್ ಯಾರು ಓಡಿಸ್ತಿದ್ದಾರೆ ಅಂತ. ಸ್ಟೇರಿಂಗ್ ಮೇಲೆ ಶಿವನಂತ ಮನುಷ್ಯನೇ ಒಬ್ಬ ಕುಂತ್ಕೊಂಡಿರ್ತಾನೆ ಟ್ರಕ್ ಮೇಲೆ. ನಾನು ಕೂಡ ನಿನ್ನ ರೀತಿಯೇ ಸಿಕ್ಕಾಕೊಂಡಿದ್ದೀನಿ ಇಲ್ಲಿ ನಿನ್ನೆ. ಈಗ ನಾನು ಹೇಗ್ ಹೋಗ್ಬೇಕಂತಾನು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಇಲ್ಲಿ ಒಂದು ಟ್ರಕ್ ನಿಂತಿತ್ತು, ಇದರ ಮೇಲೆ ಏರಿ ಕುಳಿತುಕೊಂಡು ಸ್ಟಾರ್ಟ್ ಮಾಡಿದೆ ಅಂತ ಶಿವ್ಗೆ ಹೇಳ್ತಾನೆ. ಟ್ರಕ್ ಒಳಗಡೆ ಕುಂತ್ಕೊಂಡಿರುವ ಮನುಷ್ಯ ಹೇಳ್ತಾನೆ, ಬಾ ಒಳಗಡೆ ಅಂತ ಡೋರ್ ನ ಓಪನ್ ಮಾಡಿ ಒಳಗಡೆ ಕರ್ಕೊಂತಾನೆ ಶಿವ್ಗೆ. ಅಲ್ಲೇ ಸ್ವಲ್ಪ ಹೊತ್ತು ಮಲ್ಕೊಂತಾರೆ. ಅದಾದ್ಮೇಲೆ ಬೆಳಿಗ್ಗೆ ನೋಡ್ತಾರೆ ಟ್ರಕ್ ಹೋಗಿ ಹಳ್ಳಕ್ಕೆ ಬಿದ್ದಿರುತ್ತೆ. ಅಲ್ಲಿದ್ದ ಸುತ್ತಮುತ್ತ ಸಾರ್ವಜನಿಕರು ಅಲ್ಲಿ ಬಂದು ಸೇರಿರ್ತಾರೆ. ಆ ಟ್ರಕ್ ಹಳ್ಳಕ್ಕೆ ಬಿದ್ದಾಗ ಅವರು ಕೂಡ ಅದರ ಜೊತೆ ಸತ್ತು ಹೋಗಿರ್ತಾರೆ. ಆಗ ಅಲ್ಲಿ ಆಶ್ಚರ್ಯ ಪಡುವ ವಿಷಯ ಏನಂದರೆ ಆ ಹುಡುಗಿಯ ಸೀರೆ ಕೂಡ ಅಲ್ಲೇ ಕಾಣಿಸುತ್ತೆ. ಪೊಲೀಸರು ಅಲ್ಲಿದ್ದಂತ ಎಲ್ಲಾ ಇನ್ವೆಸ್ಟಿಗೇಷನ್ ನ ಮಾಡ್ತಾರೆ. ಆದ್ರೆ ಪೊಲೀಸರಿಗೆ ಏನು ಗೊತ್ತಾಗೋದಿಲ್ಲ. ಅಲ್ಲಿದ್ದಂತ ಜನರು ಹೇಳ್ತಾರೆ ಪೊಲೀಸರಿಗೆ. ಅದೇ ಹೆಂಗಸಿನ ಕತೆ ಅಲ್ಲಿದ್ದಂತ ಪೊಲೀಸರಿಗೆ ಅಲ್ಲಿದ್ದಂತ ಜನರು ಹೇಳ್ತಾರೆ. 10 ವರ್ಷದ ಹಿಂದೆ ಇಲ್ಲಿ ಒಂದು ಹೆಣ್ಣು ಮಗಳು ನಡೀತಾ ಹೋಗ್ತಿರ್ತಾಳೆ. ಆಗ ಒಂದು ಟ್ರಕ್ ಡ್ರೈವರ್ ಬಂದ್ಬಿಟ್ಟು ಆ ಹೆಣ್ಣು ಮಗಳನ್ನ ಕ್ರೂರವಾಗಿ ಕೊಲೆ ಮಾಡಿರ್ತಾನೆ. ಹಾಗಾಗಿ ಆ ಹೆಣ್ಣು ಮಗಳು ಇಲ್ಲಿ ಶವವಾಗಿ ಇನ್ನೂ ಓಡಾಡ್ತಿದ್ದಾಳೆ ಅಂತ ಆ ಪೊಲೀಸರಿಗೆ ಆ ಇದ್ದಂತ ಜನರು ಹೇಳ್ತಾರೆ. ಆ ಜಾಗದಲ್ಲಿ ಈಗಲೂ ಕೂಡ ಯಾವ ಟ್ರಕ್ ನು ಹಾದು ಹೋಗೋದಿಲ್ಲ ರಾತ್ರಿ ಹೊತ್ತಲ್ಲಿ. ಈಗಲೂ ಕೂಡ ಆ ಕಾಡಿನ ದಾರಿಯಲ್ಲಿ ರಾತ್ರಿ ಹೊತ್ತಲ್ಲಿ ಯಾವ ಟ್ರಕ್ ಕೂಡ ಹಾದು ಹೋಗೋದಿಲ್ಲ. ಇನ್ನೂವರೆಗೆ ಎಲ್ಲಾ ಜನರು ಅಲ್ಲಿ ಒಂದು ಭೂತ ಇದೆ ಅಂತ ನಂಬುತ್ತಾರೆ. ಈ ಮೂಲಕ ಆ ಮಂಗಳೂರಿನ ರಸ್ತೆಗೆ ಶಿವಮಾರ್ಗ ಎಂದು ಹೆಸರನ್ನ ನಾಮಕರಣ ಮಾಡಿದ್ದಾರೆ. ಆ ದಾರಿಯಲ್ಲಿ ಒಬ್ಬೊಬ್ಬರಾಗಿನೇ ಇನ್ನೂ ಕೂಡ ಯಾರು ಹಾದು ಹೋಗೋದಿಲ್ಲ ಹಗಲ್ ಹೊತ್ತಲ್ಲಿ. ರಾತ್ರಿ ಹೊತ್ತಲ್ಲಿ ಎಲ್ಲರೂ ಕೂಡ ಜಾಸ್ತಿ ಜನ ಹಾದಿಯಲ್ಲಿ ಹಾದೋಗ್ತಾರೆ. ಇದೇ ತರ ಹಾರರ್ ಸ್ಟೋರಿನ ನಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡ್ಕೊಂಡು ಒಂದು ಬೆಲ್ ಐಕನ್ ನ ಆಲ್ ಇಟ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಹಾಕಿದ್ರೆ ನಿಮಗೆ ಪಟ್ಟಂತ ನೋಟಿಫಿಕೇಶನ್ ಬರುತ್ತೆ. ಆವಾಗ ನೀವು ಫಸ್ಟ್ ಅಲ್ಲಿ ವಿಡಿಯೋನ ನೋಡ್ಬೋದು.